ಆತ್ಮೀಯರೇ, ಇಂದಿನ ದಿವಸ ನಮ್ಮನ್ನು ನಿಮ್ಮನ್ನು ಬಿಟ್ಟು ಅಗಲಿರ್ತಕ್ಕಂಥ ಲೋಕನಾಯಕ ಭೀಮಣ್ಣ ಖಂಡ್ರೆಯವರು ಅವರು ಅಗಲಿದ್ದಾರೆ. ಇಡೀ ನಮ್ಮ ನಾಡಿಗೆ, ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಇದೊಂದು ಶಕ್ತಿ ಕಳ್ಕೊಂಡಂಗಾಗಿದೆ. ನಿಜಕ್ಕೂ ರಾಜಕೀಯ ಕ್ಷೇತ್ರ ಅಂದರೆ ಇದೊಂದು ರೀತಿ ಕಲುಷಿತೂ ಇದೆ. ಅದರಲ್ಲಿ ರಾಜಕೀಯ ಸೇವಾ ಅಂತಿ ತೋರಿಸ್ಕೊಟ್ಟಂಥ ಶ್ರೇಯಸ್ಸು ಅದು ಲೋಕನಾಯಕ ಭೀಮಣ್ಣ ಖಂಡ್ರೆಯವರಿಗೆ ಸಲ್ತದೆ. ನಾನು ಭಾಲ್ಕಿ ಮಠಕ್ಕೆ 1993ಕ್ಕೆ ಬಂದಿದ್ದೆ. ಒಂದು ನಮ್ಮ ಶಾಲೆಯಿಂದ ಒಂದು ಪ್ರವಾಸ ಇತ್ತು. ಅಲ್ಲಿ ವಿಧಾನಸೌಧಕ್ಕೆ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗಿದ್ದರು. ಭಾಲ್ಕಿ ವಿದ್ಯಾರ್ಥಿಗಳಂದ್ರೆ ವಿಧಾನಸೌಧದಾಗ ಅವ್ರು ಭಾಳ ಗೌರವದಿಂದ ಕಂಡರು. ಕಾರಣ ಅಂದರೆ ಲೋಕನಾಯಕ ಭೀಮಣ್ಣ ಖಂಡ್ರೆಯವ್ರ ಸಲ ವಿಧಾನಸೌಧ ಒಳಗೆ ಹೋದ್ರೆ ಭಾಳ ಅವರು ಒಳಗೆ ವಿಧಾನಸೌಧದಾಗ ಮಾತಾಡಿದ್ರೆ ವಿಧಾನಸೌಧನೇ ಹೆದರ್ತಿತ್ತಂತ. ಅಲ್ಲಿ ಅವರೆಲ್ಲ ಹೇಳ್ತಾ ಇದ್ದರು. ನನಗೆ ಇವತ್ತಿಗೂ ಆ ಮಾತುಗಳು ನೆನಪಿವೆ. ಹೊರಗೆ ಬಂದ್ರೆ ಕರ್ನಾಟಕ ನಡುಗ್ತಿತ್ತಂತ. ಅದಕ್ಕೆ ಕಾರಣ ಏನು ಅಂದ್ರೆ ಅವರು ನಮ್ಮ ಸತ್ಯ, ನೈತಿಕತೆ, ನ್ಯಾಯ ಅದರ ಮೇಲೆ ಅವರ ಜೀವನವನ್ನು ನಡೆಸಿದ ಸಲುವಾಗೇ ಹೆದರ್ತಿದ್ರು. ಹೀಗಾಗಿ ಅಂಥ ಒಂದು ಆದರ್ಶ ಬದುಕು ಲೋಕನಾಯಕ ಭೀಮಣ್ಣ ಖಂಡ್ರೆಯವ್ರದ್ದು. ವಿಶೇಷವಾಗಿ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ ಎಲ್ಲ ರಂಗದಲ್ಲಿ ಅವ್ರ ದೊಡ್ಡ ಕೊಡುಗೆ ಇದೆ. ಅದರಲ್ಲಿ ವಿಶೇಷವಾಗಿ ಈ ಧಾರ್ಮಿಕ ರಂಗದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರು ಆಗಿದ್ದ ಮೇಲೆ ಬಹುತೇಕ ಸಿದ್ಧಗಂಗೆಯ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು ಏನು ಅಧಿಕಾರ ತಗೊಂಡು ಏನು ಮಾಡಿದ್ರಿ ಅಂತ ಹಿಂಗೆ ಮಾಧ್ಯಮದವ್ರು ಅವ್ರಿಗೆ ಪ್ರಶ್ನೆ ಕೇಳಿದಾಗ ಆ ಅಧಿಕಾರನ ತಗೊಂಡ ಅದು ವಾಪಸ್ ಕೊಟ್ಟ ಎಂಬ ಮಾತು ಅವ್ರು ಹೇಳಿದ್ರಂತ. ಅದು ವೀರಶೈವ ಮಹಾಸಭಾ ಕಚೇರಿನೇ ಬಾಡಿಗೆಯಲ್ಲಿತ್ತಂತ. ಆ ಬಾಡಿಗೆಯಲ್ಲಿ ಇದ್ದಿದ್ದು ಹಾರ್ಟ್ ಆಫ್ ಸಿಟಿಯಲ್ಲಿ ಸ್ವತಃ ಜಮೀನು ತೆಗೆದುಕೊಂಡು ಆ ಕಟ್ಟಡವನ್ನು ಕಟ್ಟಿ ಇಡೀ ಸಮಾಜದ ಒಂದು ಹೆಗ್ಗಳಿಕೆಯನ್ನು ಹೆಚ್ಚಿಸಿದವರು ಲೋಕನಾಯಕ ಭೀಮಣ್ಣ ಖಂಡ್ರೆಯವರು. ಅವರು ಇದೇ ರೀತಿ ಅವರು ಒಂದೊಂದು ನಿಮಿಷ, ಒಂದೊಂದು ಸೆಕೆಂಡ್ ಕೂಡ ಅವರು ಜನರ ಹಿತಕ್ಕಾಗಿ, ಸಮಾಜಕ್ಕಾಗಿ ಶ್ರಮವನ್ನು ಹಾಕಿದವರು. ಅಂಥವರು ಅಗಲಿಕೆಗೆ ಒಂದು ದೊಡ್ಡ ಒಂದು ನಮ್ಮ ಶಕ್ತಿನೇ ಕಳ್ಕೊಂಡಂಗಾಗಿದೆ. ಅವರ ಆದರ್ಶಗಳನ್ನು ಮುಂದಿನವರು ಅಳವಡಿಸ್ಕೊಳ್ಳಂಗೆ, ಅವರ ರಾಜಕೀಯ ಕ್ಷೇತ್ರದಲ್ಲಿ ಹೆಂಗೆ ಕಾರ್ಯ ಮಾಡಬೇಕು ಅಂತ ತೋರಿಸಿದ ಶ್ರೇಯಸ್ಸು ಅದು ಲೋಕನಾಯಕ ಭೀಮಣ್ಣ ಖಂಡ್ರೆಯವ್ರಿಗೆ ಸಲ್ತದೆ. ಇಡೀ ಅವ್ರ ಕುಟುಂಬಕ್ಕೆ ದುಃಖ ತಡಿತಕ್ಕಂಥ ಶಕ್ತಿ ಬಸವಾದಿ ಶರಣರು ಪರಮಪೂಜ್ಯರು ಒದಗಿಸಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಂಧುಗಳೇ, ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಲೋಕನಾಯಕರಾದ ಭೀಮಣ್ಣ ಖಂಡ್ರೆಯವರು ನಮ್ಮಿಂದ ಅಗಲಿದ್ದು ಇಡೀ ನಾಡಿಗೆ ನಾಡೇ ಭಾಳ ಅಪಾರವಾದಂಥ ಹಾನಿಯನ್ನು ಅನುಭವಿಸ್ತಾ ಇದೆ. ಶ್ರೀಯುತರು ಭೀಮಣ್ಣ ಖಂಡ್ರೆಯವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಎಲ್ಲ ಧಾರ್ಮಿಕವಾಗಿ ಎಲ್ಲ ರಂಗದಲ್ಲಿಯೂ ಅವರ ಸೇವೆ ಅಪಾರವಾದದ್ದು. ಅದು ಅಖಿಲ ಭಾರತ ವೀರಶೈವ ಮಹಾಸಭೆ ಇರ್ಬೋದು, ಶೈಕ್ಷಣಿಕ ರಂಗದಲ್ಲಿ ಅವ್ರ ಸೇವೆ ಇರ್ಬೋದು, ರಾಜಕೀಯ ರಂಗದಲ್ಲಿ ಅವ್ರ ಸೇವೆ ಇರ್ಬೋದು, ಸಾಮಾಜಿಕ ರಂಗದಲ್ಲಿರ್ಬೋದು, ಎಲ್ಲ ರಂಗದಲ್ಲಿ ಅವರ ಸೇವೆಯನ್ನು ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಅಂದ್ರೆ ಮಠಕ್ಕೆ ಭೀಮಣ್ಣ ಖಂಡ್ರೆಯವರ ಮನೆತನಕ್ಕೆ ಭಾಳ ಅವಿನಾಭಾವ ಸಂಬಂಧ ಇದೆ. ಭಾಳ ಒಂದು ನಾಣ್ಯದ ಎರಡು ಮುಖಗಳಂಗೆ ನಮ್ಮದು ಮಠ ಮತ್ತು ಖಂಡ್ರೆ ಮನೆತನ ನಡ್ಕೊಂಡು ಬಂದಿದೆ. ಆ ದಿಸೆಯಲ್ಲಿ ಅವರು ಇವತ್ತು ನಮ್ಮಿಂದ ಅಗಲಿದ್ದಾರೆ. ಅವರು ಶತಾಯುಷಿಗಳಾಗಿ ಬಾಳಿ ತಮ್ಮ ಕರ್ತವ್ಯವನ್ನು ಪೂರೈಸಿ ಒಂದು ಕ್ಷಣನೂ ಅವ್ರ ಜೀವನದಲ್ಲಿ ವ್ಯರ್ಥ ಮಾಡಲಾರ್ದೇ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ನಿಮಿಷ ಅವರು ಸಮಾಜಕ್ಕೆ ಏಳಿಗೆಗಾಗಿ ದುಡಿದಂಥವ್ರು. ಅಂಥವರು ಇಡೀ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕದ ರಾಜ್ಯಾದ್ಯಂತ
ಎಲ್ಲ ಕಡೆ ಕಾಲಾಗ ಚಕ್ರ ಕಟ್ಕೊಂಡು ಹೆಂಗೆ ಓಡಾಡ್ತಾರಲ್ಲ ಆ ರೀತಿ ಮಠ ಮಾನ್ಯ ದೊಡ್ಡವರು ಸಣ್ಣವರು ಎನ್ನಲಾರ್ದೇ ಅವರು ಓಡಾಡಿದರು. ಅಷ್ಟೇ ಅಲ್ಲ, ಅವರು ಕಾರ್ ಎಮರ್ಜೆನ್ಸಿದಾಗ ಟೂ ವೀಲರ್ ಮೇಲೂ ಹೋಗ್ತಿದ್ರು, ಕಾರಿನಲ್ಲೂ ಹೋಗ್ತಿದ್ರು. ಏನು ಸಿಕ್ತು ಅದರಲ್ಲಿ ಹೋಗ್ತಿದ್ರು. ಅವ್ರಿಗೆ ಕೆಲಸ ಭಾಳ ಮಹತ್ವ. ಗಾಡಿ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ದಿಲ್ಲ. ಒಂದು ಸಲ ಸೈಕಲ್ ಮೇಲೂ ಹೋಗಿದ್ದು ನಾವೇ ಕಣ್ಣಾರೆ ಕಂಡಿದ್ವಿ. ಅಂದ್ರೆ ಅಂಥ ಸರಳ ಸಾತ್ವಿಕ ಹೃದಯವಂತಿಕೆ ಉಳ್ಳವರು. ಅಂಥವರು ಇವತ್ತು ನಮ್ಮಿಂದ ಆಗಲಿದ್ದಾರೆ. ಅವರು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಹಾನಿಯಾಗಿದೆ. ಅದಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರ ನುಡಿ ನಮನವನ್ನು ಸಲ್ಲಿಸ್ತಾ ಇದ್ದೀನಿ. ಶರಣಾರ್ಥಿ.